ಶಾಂತಿ. ಓಂ ಶಾಂತಿ. ಓಂ ಶಾಂತಿ. मुरली डेट October 7, 2022. प्रातः मुरली बाप दादा मधुबन। मीठे बच्चे, बाप तुम्हें ज्ञान की कस्तूरी देते हैं। बाप तुम्हें ज्ञान की कस्तूरी देते हैं, तो ऐसे बाप पर तुम्हें कुर्बान जाना है। तो ऐसे बाप पर तुम्हें कुर्बान जाना है। माता पिता को फॉलो कर पावन बनाने की सेवा करनी है। माता पिता को फॉलो कर ಪಾವನ್ ಬನಾನೆ ಕಿ ಸೇವಾ ಕರ್ನಿ. ತಂದೆ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ತಂದೆ ತಮಗೆ ಜ್ಞಾನದ ಕಸ್ತೂರಿಯನ್ನು ಕೊಟ್ಟಿದ್ದಾರೆ. ತಂದೆ ತಮಗೆ ಜ್ಞಾನದ ಕಸ್ತೂರಿಯನ್ನು ಕೊಟ್ಟಿದ್ದಾರೆ. ಇಂತಹ ತಂದೆಗೆ, ಆದ್ದರಿಂದ ಇಂತಹ ತಂದೆಗೆ ಪೂರ್ತಿಯಾಗಿ ಅರ್ಪಣೆ ಆಗಬೇಕು, ಬಲಿಹಾರಿ ಆಗಬೇಕು. ಇಂತಹ ತಂದೆಗೆ ಪೂರ್ತಿಯಾಗಿ ಬಲಿಹಾರಿ ಆಗಬೇಕು. ತಾಯಿ ತಂದೆಯನ್ನು ಫಾಲೋ ಮಾಡಿ, ಅನುಸರಿಸಿ, ತಾಯಿ ತಂದೆಯನ್ನು ಅನುಸರಿಸಿ ಪಾವನರಾಗಿ ಮಾಡುವ ಸೇವೆಯನ್ನು ಮಾಡಬೇಕು. प्रश्न, जो तकदीरवान बच्चे हैं उनकी निशानी क्या होगी? ಅದೃಷ್ಟವಂತ ಮಕ್ಕಳ ಗುರುತುಗಳೇನು ಅಂತ ಕೇಳ್ತಾರೆ. ಯಾರು ಅದೃಷ್ಟವಂತ ಮಕ್ಕಳು ಇರ್ತಾರೋ ಅವರ ಗುರುತುಗಳೇನು ಅಂತ. ಅವರು ಪ್ರತಿ ದಿವಸ ವಿದ್ಯಾಭ್ಯಾಸ ಮಾಡ್ತಾರೆ, ಅಮೃತಗಳು ಯೋಗ ಮಾಡ್ತಾರೆ. ಮತ್ತೆ ತಂದೆ ನೆನಪು ಮಾಡ್ತಾರೆ. इन्ना रमाशंकर भाई जी, बाबा पूछ रहे तकदीरवान बच्चों की निशानी क्या है? निशानी शिव बाबा के ज्ञान लेना है। शिव बाबा का ज्ञान लेना ही तकदीर है। उत्तर, तकदीरवान अर्थात भक्तावर बच्चे अच्छी रीति पढ़ेंगे और पढ़ाएंगे। वह पक्के निश्चय बुद्धि होंगे, कभी भी बाप का हाथ नहीं छोड़ेंगे। धंधे आदि में रहते या कोर्स भी उठाएंगे, बहुत खुशी में रहेंगे, परंतु जिनकी तकदीर में नहीं वह लॉटरी मिलते हुए भी गवा देंगे. ಅದೃಷ್ಟಶಾಲಿ ಮಕ್ಕಳು ಅಂದರೆ ಚೆನ್ನಾಗಿ ಓದುವಂಥವರು ಹಾಗೂ ಓದಿಸುವಂಥವರು. ಯಾರಿಗೆ ಪಕ್ಕಾ ನಿಶ್ಚಯ ಬುದ್ಧಿ ಇರುತ್ತದೆಯೋ, ಎಂದಿಗೂ ಬಾಬಾರವರ ಕೈಯನ್ನು ಬಿಡುವುದಿಲ್ಲವೋ, ವ್ಯಾಪಾರ ಇತ್ಯಾದಿಗಳನ್ನು ಮಾಡುತ್ತಲೂ ಅವರು ಈ ಕೋರ್ಸನ್ನು ತೆಗೆದುಕೊಳ್ತಾರೆ. ಅವರು ತುಂಬ ಖುಷಿಯಲ್ಲಿರುತ್ತಾರೆ ಅಂತ ಹೇಳ್ತಿದ್ದಾರೆ. ಆದರೆ ಯಾರ ಅದೃಷ್ಟದಲ್ಲಿ ಇರೋದಿಲ್ವೋ ಅವರಿಗೆ ಲಾಟ್ರಿ ಸಿಕ್ಕಿದ್ರೂ ಕೂಡ ಕಲ್ಕೊಳ್ತಾರೆ. ಅಂದರೆ ಈ ಶ್ರೇಷ್ಠ ಜ್ಞಾನ ಅವರಿಗೆ ಸಿಕ್ಕಿದ್ರೂ ಸಹ ಜ್ಞಾನವನ್ನು ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಗೀತ್ ಬೋಲಾನಾಥ್ ಸೇ ನಿರಾಲ. ಹಾಡಾಗಿದೆ ಬೋಲಾನಾಥನಿಗಿಂತ ಭಿನ್ನ. ಓಂ ಶಾಂತಿ. बोला कहा जाता है उनको जो कुछ भी नहीं जानते हैं. अभी बच्चे जानते हैं कि बरोबर हम मनुष्य कितना बोले थे, माया कितना बोला बना देती है. यह भी नहीं जानते कि बाप कौन है. बाप कहकर पुकारना और जानना नहीं, या फिर भी मालूम नहीं हो कि बाप से क्या प्रॉपर्टी मिलती है, तो बोला कहेंगे ना. बोला कहो, बुद्धू कहो, बात एक ही है. ಈಗ ಅಮಾಯಕರು ಅಂತ ಯಾರಿಗೆ ಹೇಳಲಾಗತ್ತೆ? ಯಾರಿಗೆ ಏನೂ ಗೊತ್ತಾಗೋದಿಲ್ವೋ ಅವರನ್ನು ಅಮಾಯಕರು ಅಂತ ಹೇಳ್ತಾರೆ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಈಗ ನಾವು ಮನುಷ್ಯರೇ ಎಷ್ಟು ಅಮಾಯಕರಾಗಿದ್ವಲ್ಲ, ಮಾಯೆ ಎಷ್ಟು ನಮ್ಮನ್ನು ಅಮಾಯಕರನ್ನಾಗಿ ಮಾಡಿಬಿಡುತ್ತಲ್ಲ ಅಂತ. ಏಕೆಂದರೆ ನಮಗೆ ಗೊತ್ತೇ ಇರಲಿಲ್ಲ ನಮ್ಮ ತಂದೆ ಯಾರು ಅಂತ. ಕೇವಲ ಕರೆಯೋದೇ ಅಲ್ಲ, ಅವ್ರನ್ನ ತಿಳ್ಕೊಳ್ಬೇಕಲ್ಲ.
ಅವರನ್ನು ಅವ್ರು ಯಾರು ಅಂತ ಕೂಡ ನನಗೆ ಗೊತ್ತಿರಲಿಲ್ಲ, ಅವರು ತಿಳ್ಕೊಂಡಿಲ್ಲ. ಮತ್ತು ಅವರನ್ನು ಯಾಕೆ ನಾವು ನೆನಪು ಮಾಡಬೇಕು, ಯಾವ ಆಸ್ತಿ ಅವರಿಂದ ನನಗೆ ಸಿಗುತ್ತೆ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಅದಕ್ಕೆ ನಿಮ್ಮನ್ನು ಅಮಾಯಕರು ಅಂತ ಹೇಳ್ತಾರೆ. ಅಮಾಯಕರಂತಾದರೂ ಹೇಳಿ ಅಥವಾ ಬುದ್ಧು ಅಂತಾದರೂ ಹೇಳಿ ಒಂದೇ ಮಾತು ಅಂತ ಹೇಳ್ತಿದ್ದಾರೆ ಬಾಬಾ. तो इस समय सब बेअकल बन पड़े हैं, उनको फिर बेअकल का भी घमंड है. बच्चे तुम बाप को जानते हो और उनसे सुन रहे हो, बाकी आत्मा को देही अभिमानी बनने की मेहनत करनी है. बाबा खुद बैठ सिखलाते हैं कि है आत्मा देही अभिमानी बनो. अपने को पारलौकिक बाप के बच्चे निश्चय करो. लौकिक बाप को तो जानते हो, बाकी तुम इतने बोले हो जो पारलौकिक बाप को नहीं जानते. अब तुम बच्चों की बुद्धि में बैठा है कि यह बातें परम पिता परमात्मा समझाते हैं. ಈಗ ಈ ಸಮಯದಲ್ಲಿ ಎಲ್ಲ ಬುದ್ಧಿಹೀನರನ್ನು ತಂದೆ ಬುದ್ಧಿವಂತರನ್ನಾಗಿ ಮಾಡ್ತಿದ್ದಾರೆ. ಆದರೆ ಬುದ್ಧಿಹೀನರಿಗೆ ಬುದ್ಧಿಹೀನತೆಯ ಆ ಅಹಂಕಾರ ಇರುತ್ತೆ ಅಂತ ಬಾಬಾ ಹೇಳ್ತಾರೆ. ಏನೂ ತಿಳಿದಿರೋದಿಲ್ಲ, ಆದರೂ ಸಹ ಅಹಂಕಾರದಲ್ಲಿ ಅವರು ಇರ್ತಾರೆ. ಆದರೆ ನೀವು ತಿಳ್ಕೊಂಡಿದ್ದೀರಿ, ನಾವು ಏನೇ ಕೇಳುತ್ತಿದ್ದರೂ ಕೂಡ ಎಲ್ಲ ಸ್ವಯಂ ಪರಮಪಿತ ಪರಮಾತ್ಮ ತಿಳಿಸ್ಕೊಡ್ತಿದ್ದಾರೆ ಅಂತ. ದೇಹಿ ಅಭಿಮಾನಿಗಳಾಗುವ ಪರಿಶ್ರಮವನ್ನು ಮಾಡ್ತಾ ಇದ್ದೀರಿ. ಸ್ವಯಂ ತಂದೆಯೇ ಹೇಳ್ತಿದ್ದಾರೆ, ಹೇ ಆತ್ಮ ದೇಹಿ ಅಭಿಮಾನಿಯಾಗು, ಪಾರಲೌಕಿಕ ತಂದೆಯ ಮಗು ನಾನು ಎಂದು ನಿಶ್ಚಯ ಮಾಡಿಕೊ. ಲೌಕಿಕ ತಂದೆಯನ್ನು ನೋಡಿದಾಗ ಮಕ್ಕಳು ಎಷ್ಟು ಅಮಾಯಕರಾಗ್ಬಿಡ್ತಾರೆ. ಇಲ್ಲಿ ಪಾರಲೌಕಿಕ ತಂದೆ ಬಗ್ಗೆ ತಿಳ್ಕೊಂಡೇ ಇಲ್ಲ, ಲೌಕಿಕ ತಂದೆ ಬಗ್ಗೆ ಅಂತ ನಿಮಗೆ ಸಂಪೂರ್ಣ ಪರಿಚಯ ಇದೆ, ಆದರೆ ಪಾರಲೌಕಿಕ ತಂದೆಯನ್ನು ತಿಳ್ಕೊಂಡೇ ಇಲ್ಲ. ಆದರೆ ನೀವು ಮಕ್ಕಳ ಬುದ್ಧಿ ನಿಶ್ಚಯ ಇದೆ, ಎಲ್ಲ ಮಾತುಗಳು ಪರಂಪಿತ ಪರಮಾತ್ಮನೇ ಅರ್ಥ ಮಾಡಿಸ್ತಾ ಇದ್ದಾರೆ. तुम छोटे बच्चे नहीं हो, तुम्हारे ऑर्गन्स तो बड़े हैं. बाप समझाते हैं अगर अपने को देह समझेंगे तो बाप को याद नहीं कर सकेंगे. अपने को देह ही समझो. बच्चे बच्चे बाप शरीर को नहीं, बच्चे बच्चे बाप शरीर को नहीं आत्मा को कहते हैं, और बच्चे आत्माएं सब शिव को मना परमपिता परमात्मा को बाबा कहते हैं. किसी आत्मा को व ब्रह्मा को नहीं कहते, यह भी उनका बच्चा है. ಈಗ ನೀವೇನು ಚಿಕ್ಕ ಮಕ್ಕಳಲ್ಲ, ನಿಮ್ಮ ಇಂದ್ರಿಯಗಳು ಕೂಡ ದೊಡ್ಡದಾಗಿದೆ. ಬಾಬಾ ಹೇಳ್ತಾರೆ, ಈ ದೇಹ ಅಭಿಮಾನದಲ್ಲಿದ್ದು ನೀವು ತಂದೆ ನೆನಪು ಮಾಡಲಿಕ್ಕಾಗೋದಿಲ್ಲ. ಆದರೆ ಇದೆಲ್ಲ ಅತೀ ಸೂಕ್ಷ್ಮ ಬಿಂದು ನಾನು ಎಂದು ತಿಳಿದು ಪರಮಾತ್ಮನನ್ನು ನೆನೆದರೆ ಮಾತ್ರ ಅವ್ರ ನೆನಪು ಬುದ್ಧಿಯಲ್ಲಿ ನಿಲ್ಲಲು ಸಾಧ್ಯ ಅಂತ ಹೇಳ್ತಿದ್ದಾರೆ. ಈಗ ನೀವು ದೇಹಿ ಅಭಿಮಾನಿಗಳೆಂದು ನಿಮ್ಮನ್ನು ತಿಳಿದುಕೊಳ್ಳಿರಿ. ಮಕ್ಕಳೇ ಮಕ್ಕಳೇ ಅಂತ ಬಾಬಾ ಎಷ್ಟು ಸತಿ ಹೇಳುತ್ತಾರೆ. ಇದು ಈ ಶರೀರಕ್ಕೆ ಹೇಳ್ತಿಲ್ಲ, ಬಾಬಾ ಆತ್ಮಕ್ಕೆ ಹೇಳ್ತಿದ್ದಾರೆ. ಆದ್ದರಿಂದ ಮಕ್ಕಳೇ, ನೀವೆಲ್ಲ ಆತ್ಮರು ಆ ಪರಮಪಿತ ಪರಮಾತ್ಮ ಶಿವನ ಸಂತಾನ ಆಗಿದ್ದೀರಿ. ಅವರು ಮಕ್ಕಳೆಂದು ಕರೆಯುವುದು ಯಾವುದೋ ಒಂದು ಆತ್ಮನಿಗೋ ಅಥವಾ ಯಾವುದೋ ಒಂದು ಇತರ ಬ್ರಹ್ಮನಿಗೂ ಅಂದ್ಕೊಳ್ಬೇಡಿ. ನಿಮಗೇ ನಾನು ಹೇಳ್ತಾ ಇದ್ದೀನಿ, ಬಲೆ ಅವರೂ ಸಹ ನನ್ನ ಮಕ್ಕಳೇ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಸರ್ವಾತ್ಮರು ಕೂಡ ತಂದೆ ಮಕ್ಕಳೇ, ಬ್ರಹ್ಮನು ಮಗುವೆ, ನಾವು ಕೂಡ ಮಗುವೇ ಆಗಿದ್ದೇವೆ. ಇದೆಲ್ಲವೂ ಕೂಡ ಬೇಹದ್ದಿನ ಮಾತುಗಳು, ಬೇಹದ್ದಿನ ತಂದೆಯೇ ಬಂದು ನನಗೆ ಅರ್ಥ ಮಾಡಿಸ್ತಿದ್ದಾರೆ. तो याद तो करना पड़े, 84 के चक्र को भी याद करना पड़े. यह बेहद का 5000 वर्ष का नाटक है. तुम एक्टर हो, अब तुमको ड्रामा के आदि मध्य अंत का मालूम पड़ा है, तो सारा चक्र बुद्धि में फिरना चाहिए. तुम्हारा नाम कितना बाला है? सुदर्शन चक्रधारी. फिर भविष्य में तुम चक्रवर्ती राजा बन जाते हो. 84 जन्मों की कहानी चक्र में सिद्ध होती है. तुम अब बाप के बने हो, यह स्मृति में रखना है. जितना आंधों की लाठी बनेंगे उतना बाप समझेंगे. यह रहम दिल है. कहते हैं रहम करो, महर करो, तो तुम जानते हो बाप कौन सी मेहर करते हैं. बाप मिलता है
तो कितनी खुशी होनी चाहिए। तो अब तुमको अपने पैरों पर खड़ा होना चाहिए। जैसे कहते हैं सेंटर अपने पाँव पर खड़ा हो, तो तुमको भी अपने पाँव पर खड़ा रहना है। ऊंचते ऊंचा पुरुषार्थ करना है। फॉलो फादर मदर। लौकिक बाप के बच्चे होते हैं तो बच्चे बाप को फॉलो कर पतित बन जाते, या तो पारलौकिक बाप के लिए कहा जाता है उनकी श्रीमत पर चलना है। बाबा मम्मा को देखो, धंधा क्या है पतित को पावन बनाने का। और धर्म पिताएं जब आते हैं तो उनके धर्म की आत्माएं ऊपर से आती है। वह कन्वर्ट करने की बात ही नहीं होती है। वह कन्वर्ट करना शूद्र को ब्राह्मण बनाना है। इसके लिए तुमको मेहनत करनी पड़ती है। तुम कितना लेक्चर देते हो वह देकर फाड़ देते हैं। ನೋಡಿ, ತಂದೆ ಹೇಳ್ತಾರೆ, ಈಗ ನಿಮ್ಮ ಹೆಸರು ಕೂಡ ಎಷ್ಟು ಪ್ರಸಿದ್ಧ, ಸ್ವದರ್ಶನ ಚಕ್ರಧಾರಿಗಳಂತ. ಭವಿಷ್ಯದಲ್ಲಿ ನೀವೇ ಚಕ್ರವರ್ತಿ ರಾಜರು ಕೂಡ ಆಗುವಂಥವರಾಗಿದ್ದೀರಿ. ಅಂದರೆ 84 ಜನ್ಮಗಳ ಚಕ್ರದ ಬಗ್ಗೆ ಈಗ ನಮ್ಮ ಬುದ್ಧಿಯಲ್ಲಿದೆ. ಈ ನೆನಪು ಸಹ ಇರಬೇಕು. 5000 ವರ್ಷದ ನಾಟಕ ಚಕ್ರದ ಬಗ್ಗೆ ಸದಾ ನೆನಪಿರಬೇಕು. ಈಗ ನೀವು ಎಲ್ಲರಿಗೂ ಕೂಡ ಇವಾಗ ನೀವು ಹೆಂಗೆ ತಂದೆ ಮಗು ಆದಮೇಲೆ ತಂದೆಯ ಸ್ಮೃತಿ ಬಂದಿದೆಯೋ ಅದೇ ರೀತಿ ಎಲ್ಲರೂ ಕೂಡ ಈ ಸ್ಮೃತಿಯನ್ನು ತರಿಸಬೇಕು. ಅಂಧರಿಗೆ ಊರುಗೋಲಾಗಬೇಕು. ಯಾರು ಅನೇಕರಿಗೆ ಅಂಧರಿಗೆ ಊರುಗೋಲಾಗ್ತಾರೋ ಅವಾಗ ಅವರನ್ನು ದಯಾಹೃದಯಿಗಳೆಂದು ಹೇಳಲಾಗುತ್ತದೆ. ಹೇಳುತ್ತಾರಲ್ವ, ದಯೆ ತೋರಿಸಿ, ಸ್ವಲ್ಪ ಕರುಣೆ ತೋರಿಸಿ ಅಂತ. ಈಗ ತಂದೆಯೇ ಸಿಕ್ಕಿದಾರಿಂದ ನಮ್ಗೆ ಎಷ್ಟು ಖುಷಿ ಆಗಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಖುಷಿ ಆಗಬೇಕಾ ಇಲ್ಲ? ಯಾರು ಸಿಕ್ಕಿದ್ದಾರೆ ನಮಗೆ? ಸ್ವಯಂ ಪರಂಪಿತ ಪರಮಾತ್ಮನೇ ಸಿಕ್ಕಿದ್ದಾರೆ. ಅದಕ್ಕೆ ಈಗ ನಿಮ್ಮ ಕಾಲಿನ ಮೇಲೆ ನೀವೇ ನಿಲ್ಲಬೇಕು ಅಂತ ಹೇಳ್ತಿದ್ದಾರೆ. ಹೆಂಗೆ ಸೆಂಟರ್ ತನ್ನ ಕಾಲಿನ ಮೇಲೆ ನಿಂತಿದೆ ಅಂತ ಹೇಳ್ತಾರೋ ಅದೇ ರೀತಿ ನಾವು ಕೂಡ ಸ್ವಯಂ ಪುರುಷಾರ್ಥದ ಆಧಾರದ ಮೇಲೆ ಮುಂದೆ ಹೋಗಬೇಕು. ಅದು ಉನ್ನತಾತಿ ಉನ್ನತ ಪುರುಷಾರ್ಥವನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇದಕ್ಕೆ ನಮಗೆ ನಮ್ಮ ತಾಯಿ ತಂದೆ ಎದುರುಗಡೆ ಮಾರ್ಗದರ್ಶಕರಾಗಿ ನಿಂತಿದ್ದಾರೆ, ಅವರನ್ನು ನಾವು ಫಾಲೋ ಮಾಡ್ತಾ ಹೋಗಬೇಕು. ಪಾರಲೌಕಿಕ ತಂದೆಯ ಶ್ರೀಮತವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ತಿದ್ದಾರೆ. ಮಮ್ಮ ಬಾಬು ನೋಡಿ ಏನು ವ್ಯಾಪಾರ ಮಾಡಿದ್ರು ಅವರು? ಪತಿತರನ್ನು ಪಾವನ ಮಾಡುವ ವ್ಯಾಪಾರ ಮಾಡಿದ್ರು. ನೀವು ಸಹ ಅದೇ ವ್ಯಾಪಾರ ಮಾಡಿ. ಧರ್ಮಪಿತರು ಇರ್ತಾರೆ ಅಂತ ಅಂದ್ಕೊಳ್ಳಿ. ಧರ್ಮಪಿತರು ಏನು ಮಾಡ್ತಾರೆ? ಅವರು ಬಂದು ಧರ್ಮ ಸ್ಥಾಪನೆ ಮಾಡಿ ಅನೇಕ ಆತ್ಮರು ಯಾರು ಅವ್ರ ಭಕ್ತರಾಗ್ತಾರೋ ಅವರು ಕೂಡ ಪರಂಧಾಮದಿಂದ ಬರುವಂಥವರೇ ಆಗಿರ್ತಾರೆ. ಅವ್ರಿಗೆ ಇಷ್ಟು ಕಷ್ಟಪಟ್ಟು ಶೂದ್ರನ್ನು ಬ್ರಾಹ್ಮಣರಾಗಿ ಮಾಡಬೇಕು ಇತ್ಯಾದಿ ಯಾವುದೇ ಪರಿಶ್ರಮ ಅವ್ರಿಗೆ ಇರುವುದಿಲ್ಲ. ಆದರೆ ಪರಿಶ್ರಮ ಅನ್ನೋದು ನಿಮ್ಮದಿದೆ. ಏಕೆಂದರೆ ನಮ್ಮ ಧರ್ಮದವರು ಅವತ್ತಿರ್ತೀರ ಈ ಸಮಯದಲ್ಲಿ ಬಂದಿರುವಂಥವ್ರ? ಯಾವಾಗ ಬಂದಿರುವಂಥವ್ರು? ಆದಿಯಲ್ಲಿ ಬಂದಿರುವಂಥವ್ರು. ಬಾಬಾ ಹೇಳ್ತಾರೆ, ಆದಿಯಲ್ಲಿ ಬಂದು ಇವಾಗ ಸಂಪೂರ್ಣವಾಗಿ ಶೂದ್ರರಾಗಿರುವಂಥವ್ರನ್ನು ಪುನಃ ತಂದೆ ಏನು ಮಾಡಬೇಕಾಗತ್ತೆ? ಬ್ರಾಹ್ಮಣರನ್ನಾಗಿ ಮಾಡಬೇಕಾಗತ್ತೆ. ಮಧ್ಯದಲ್ಲಿ ಬರುವಂಥವ್ರಿಗೆ ಈ ಜ್ಞಾನ ಬೇಕಾ? ಬೇಕಿಲ್ಲ ಅಲ್ಲ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಪರಿಶ್ರಮ ಪಟ್ಟಾದರೂ ಕೂಡ ನೀವೇನು ಮಾಡಬೇಕಿಲ್ಲರನ್ನು ಪರಿವರ್ತನೆ ಮಾಡಬೇಕು. ನಾವೆಲ್ಲ ಎಷ್ಟು ಲೆಕ್ಚರ್ ಕೊಡ್ತೀವಿ, ಲಿಟ್ರೇಚರ್ಸು ಕೂಡ ನಾವೆಲ್ಲರೂ ಕೂಡ ಹಂಚ್ತೀವಲ್ವ. ಕೆಲವರು ನೋಡಿ ಏನು ಮಾಡ್ತಾರೆ, ಅದನ್ನು ಅರ್ಧ ಹಾಕ್ಬಿಡ್ತಾರೆ. ಅಂದರೆ ಅವ್ರ ಅದೃಷ್ಟದಲ್ಲಿ ಇಲ್ಲ, ಭಾಗ್ಯದಲ್ಲಿಲ್ಲ ಅಂತ ಅದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. तुम कितना लिटरेचर भी देते हो वह देखकर फाड़ देते हैं. तुम बच्चे हो रूप बसंत, जैसे बाप वैसे बच्चे. तुमको ज्ञान की वर्षा करनी है. यह चित्र बड़े अच्छे हैं. त्रिमूर्ति का चित्र बड़ा ज़रूरी है. इसमें बाप और वर्षे दोनों ही आ जाते हैं. बाप के बिगड़ दादे का वर्षा कैसे मिलेगा? ಈಗ ನೀವು ಮಕ್ಕಳು ರೂಪ ಬಸಂತರಾಗಿದ್ದೀರಿ, ಜ್ಞಾನಿ ಯೋಗಿ ಮಕ್ಕಳಾಗಿದ್ದೀರಿ. ನಿಮ್ಮ ಮೇಲೆ ಹೇಗೆ ಜ್ಞಾನದ ಮಲೆ ಸುರಿತಿದೆಯೋ ಅದೇ ರೀತಿ ನೀವು ಕೂಡ ಎಲ್ಲರಿಗೂ ಸುರಿಸಬೇಕು. ಚಿತ್ರಗಳು ಕೂಡ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ ನೋಡಿ. ತ್ರಿಮೂರ್ತಿಯ ಚಿತ್ರ ಆಗಿರ್ಬೋದು ಇತ್ಯಾದಿ, ಇದೆಲ್ಲವೂ ಕೂಡ ಫಸ್ಟ್ ಕ್ಲಾಸ್ ಚಿತ್ರವಾಗಿದೆ. ಇಲ್ಲಿ ತಂದೆ ಹಾಗೂ ಅಂದರೆ ಬ್ರಹ್ಮ ತಂದೆ ಹಾಗೂ ಶ್ರೀಬಾಬಾರ ಬಗ್ಗೆ ಕೂಡ ಇಲ್ಲಿ ಅರ್ಥ ಮಾಡಿಸಬೇಕು. ಬ್ರಹ್ಮ ಬಾಬಾವರು ಇಲ್ಲದೆ ತಾತನ ಆಸ್ತಿ ಅಂದರೆ ಶಿವಬಾಬನ ಆಸ್ತಿ ನಮಗೆ ಸಿಗಲು ಸಾಧ್ಯ ಇಲ್ಲ.
ಅದಕ್ಕೋಸ್ಕರ ನೋಡಿ, ಶ್ರೀಕೃಷ್ಣ ಚಿತ್ರವೂ ಕೂಡ ಎಲ್ಲರಿಗೂ ಪ್ರಿಯ ಅನಿಸುತ್ತೆ. 84 ಜನ್ಮದ ಚಕ್ರದ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ನೀವು ಅದನ್ನು ಅರ್ಥ ಮಾಡಿಸಿ. बाकी 84 जन्मों की लिखत अच्छी नहीं लगती, उनको चित्र अच्छी लगती है, तुमको विचित्र अच्छा लगता है, क्योंकि तुमको बाप ने कहा आत्म अभिमानी भव. ಹೊರಗಡೆ 84 ಜನ್ಮಗಳ ಚಕ್ರ ಏನಿದೆ, ಇದು ನಾವು ಲಿಖಿತ ರೂಪದಲ್ಲಿ ಬರೆದವ್ರಿಗೆ ತೋರಿಸಿದ್ರೆ ಅಥವಾ ಕೊಟ್ಟರೆ ಅವ್ರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಆದರೆ ಚಿತ್ರದ ರೂಪದಲ್ಲಿ ಚಿತ್ರೀಕರಣೆ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ. ಆದರೆ ನಮಗೆ ಈ ಚಿತ್ರನೂ ಬೇಕಿಲ್ಲ ಹಾಗೂ ನಮಗೆ ಲಿಖಿತನೂ ಬೇಕಿಲ್ಲ. ನಮ್ಗೆ ಯಾವ್ದು ಇಷ್ಟ? ವಿಚಿತ್ರ ಇಷ್ಟ ಅಂತ ಹೇಳ್ತಿದ್ದಾರೆ ಬಾಬಾ. ಅಂದರೆ ಆತ್ಮ ಇಷ್ಟ. ಚಿತ್ರ ಅಂದರೆ ಯಾವುದೇ ದೇಹ ಇಲ್ಲದೆ ಇರುವಂಥದ್ದಲ್ವ, ಆತ್ಮನೇ ನಮ್ಗೆ ಇಷ್ಟ. ಯಾಕಂದರೆ ತಂದೆ ನಮಗೆ ಯಾವ ಆಜ್ಞೆ ಕೊಟ್ಟಿದ್ದಾರೆ? ಆತ್ಮ ಅಭಿಮಾನಿ ಭವ, ಆತ್ಮರಾಗೇನು ಅಂತ ಆಜ್ಞೆ ಕೊಟ್ಟಿರುವಂಥ ಕಾರಣ ನಮಗೆ ಆತ್ಮ ಅಭಿಮಾನಿ ಆಗೋದೇ ಇಷ್ಟ. तुम अपने को विचित्र समझते हो तो याद भी विचित्र परमात्मा को करते हो. ಈಗ ತಮ್ಮನ್ನು ವಿಚಿತ್ರ ಎಂದು ತಿಳ್ಕೊಳ್ತೀರಿ, ಅದಕ್ಕೋಸ್ಕರ ನೆನಪೂ ಸಹ ವಿಚಿತ್ರವಾಗಿರುವಂಥವರನ್ನೇ ಮಾಡ್ತೀರಿ. बाप रचयिता है तो ज़रूर नई दुनिया ही रचते हैं. उसमें लक्ष्मी नारायण का राज्य था, लक्ष्मी नारायण का चित्र भी बनाया है और लिखा हुआ है सर्वगुण संपन्न 16 कला संपूर्ण. लक्ष्मी नारायण महाराजा महारानी तो नशा रहता है कि हम बाप को याद कर या बन रहे हैं, तो सदैव बाबा बाबा कहते रहो और भविष्य पद को भी याद करो, तो सचयुग में चले जाएंगे. ಈ ತಂದೆ ಹೇಳ್ತಿದ್ದಾರೆ, ನೀವೆಲ್ಲರೂ ಕೂಡ ತಂದೆಯನ್ನು ಅಂದರೆ ವಿಚಿತ್ರವಾಗಿರೋ ತಂದೆ ನೆನಪು ಮಾಡ್ತೀರಿ. ಏಕೆಂದರೆ ಅವರೇ ರಚಯಿತ, ಹೊಸ ಪ್ರಪಂಚವನ್ನು ರಚಿಸ್ತಾರೆ. ಲಕ್ಷ್ಮೀ ನಾರಾಯಣರ ರಾಜ್ಯವನ್ನು ರಚನೆ ಮಾಡ್ತಾರೆ. ಲಕ್ಷ್ಮೀ ನಾರಾಯಣರ ಚಿತ್ರವನ್ನು ಕೂಡ ಮಾಡ್ತಾರೆ. ಅಲ್ಲಿ ಕೆಳಗಡೆ ಇದನ್ನು ಬರಿಬೇಕು, ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ, ಮತ್ತು ಸಂಪೂರ್ಣ ನಿರ್ವಿಕಾರಿ, ಮರ್ಯಾದಾ ಪುರುಷೋತ್ತಮ, ಅಹಿಂಸೋ ಪರಮೋಧರ್ಮಿ ಅಂತ ಎಲ್ಲ ಅವರ ಏನು ಮಹಿಮೆ ಇದೆ ಅಥವಾ ಅವರ ಗುಣಲಕ್ಷಣಗಳಿದೆ ಇದನ್ನು ನಾವು ಬರಿಬೇಕು ಅಂತ ಹೇಳ್ತಿದ್ದಾರೆ. ಲಕ್ಷ್ಮೀ ನಾರಾಯಣರು ಮಹಾರಾಜ ಮಹಾರಾಣಿ ಆಗಿದ್ದಾರೆ. ಆದ್ದರಿಂದ ನಮಗೂ ನಶೆ ಇರಬೇಕು, ನಾವು ಕೂಡ ತಂದೆ ನೆನಪಿನಲ್ಲಿ ಇದ್ದು ಇಂಥ ಲಕ್ಷ್ಮೀನಾರಾಯಣರಾಗಿ ಅಥವಾ ದೇವತೆಯರನ್ನಾಗಿ ನಾವೇ ಆಗ್ತೇವೆ ಅಂತ. ಅದಕ್ಕೆ ಸದಾ ಬಾಬಾ ಬಾಬಾ ಎನ್ನುತ್ತಿರಬೇಕು ಹಾಗೂ ಭವಿಷ್ಯ ಪದವಿಯನ್ನು ಕೂಡ ನೆನಪು ಮಾಡಿ ಸತ್ಯುಗಕ್ಕೆ ಹೋಗಬೇಕು. जैसे एक मिसाल देते हैं, मैं भैंसू कहने से भैंस समझने लगता है, परंतु कहने से कोई बन नहीं जाता है. बाकी तुम जानते हो मैं आत्मा नर से नारायण बन रहा हूँ. अब बेगर हूँ, यह वंडर है ना. वह तो एक दो राजा नहीं कहेंगे, उनकी डायनेस्टी चलती है, उनके बच्चे रहेंगे. 1250 वर्ष सिर्फ लक्ष्मी नारायण थोड़े ही राज्य करेंगे. कहते हैं सचियों की आयु बड़ी है, फिर भी प्रजा तो चाहिए. तुम्हारी बुद्धि में ज्ञान की परिकाष्ठा चाहिए. ಈಗ ತಂದೆ ಹೇಳ್ತಿದ್ದಾರೆ, ಮಕ್ಕಳೇ ಈಗ ನೀವು ನರನಿಂದ ನಾವೇ ನಾರಾಯಣ ಆಗ್ತೀವಿ ಅಂತ ತಿಳ್ಕೊಳ್ಬೇಕು. ಹೊರಗಡೆ ಏನು ಹೇಳ್ತಾರೆ, ಯಾವುದೋ ಒಂದು ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಒಂದು ರೂಮಲ್ಲಿದ್ದು ನಾನು ಬಸವನಾಗಿದ್ದೇನೆ ಅಂತ ತಿಳ್ಕೊಂಬಿಡ್ತೇನೆ. ನಾನು ಹಿಂಗೆ ಇದ್ದೇನೆ ಅಂತ ಅನ್ಕೊಂಬಿಟ್ಟು ಹೊರಗಡೆ ನಾನು ಎತ್ತಾಗಿದ್ದೇನೆ ಅನ್ಕೊಂಡ್ಬಿಡ್ತಾನೆ. ಆವಾಗ ರೂಮಿಂದ ಆಚೆ ಹೆಂಗೆ ಹೋಗ್ಲಿ ನಾನು ಎತ್ತಲ್ವಾ ಅಂತ ಅನ್ಕೊಂಡ್ಬಿಡ್ತಾನೆ. ಅಂದರೆ ಅವನು ಎತ್ತು ಅಂತ ಅಂದ್ಕೊಂಡಿದ ತಕ್ಷಣ ಅವನೇನು ಹತ್ತಿರ ಆಗೋದಿಲ್ಲ. ಆದರೂ ಕೂಡ ಅವನ ಮನಸ್ಸು ಏನಾಗ್ಬಿಡುತ್ತೆ, ಸಂಪೂರ್ಣವಾಗಿ ಹಾಗೆ ನಿಶ್ಚಯ ಮಾಡ್ಕೊಳ್ಬಿಡುತ್ತೆ. ಆದರೆ ಇಲ್ಲಿ ಬಾಬಾ ಹೇಳ್ತಾರೆ, ನಿಜವಾಗ್ಲೂ ಕೂಡ ನೀವು ಲಕ್ಷ್ಮೀ ನಾರಾಯಣರೇ ಆಗ್ತಿದ್ದೀರಿ. ಅದಕ್ಕೋಸ್ಕರ ಆ ನಿಶ್ಚಯ ನಿಮಗಿರ್ಬೇಕು, ನಾನು ಆತ್ಮನೇ ನರನಿಂದ ನಾರಾಯಣ ಆಗ್ತಿದ್ದೇನೆ, ಭಿಕಾರಿಯಿಂದ ನಾನು ರಾಜಕುಮಾರನಾಗ್ತಿದ್ದೇನೆ ಅಂತ ನಿಮಗೆ ನಿಶ್ಚಯ ಇರಬೇಕು. ಆವಾಗ ನಿಮ್ಮಲ್ಲಿ ಆ ಗುಣಲಕ್ಷಣಗಳು ಕೂಡ ಧಾರಣೆ ಆಗುತ್ತದೆ ಅಂತ. ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಅವರು ಕೇವಲ ಅವರೇ ಇರುವುದಿಲ್ಲ, ಅವರ ಮಕ್ಕಳು ಕೂಡ ಇರ್ತಾರೆ, ಅವರ ರಾಜ್ಯವೂ ಕೂಡ ನಡೆಯುತ್ತೆ, ಪ್ರಜೆಗಳು ಎಲ್ಲರೂ ಕೂಡ ಅಲ್ಲಿ ಇರ್ತಾರೆ. 1550 ವರ್ಷಗಳು ಕೇವಲ ಲಕ್ಷ್ಮೀನಾರಾಯಣರ ರಾಜ್ಯವೇ ಇರುತ್ತೆ. ಬಾಬಾ ಹೇಳ್ತಾರೆ, ಪೂರ್ತಿ
ಅವರ ಎಲ್ಲವೂ ಕೂಡ ಪೀಳಿಗೆಗಳು ಬರಬೇಕಲ್ಲ, 8 ಪೀಳಿಗೆಗಳು ಬರಬೇಕಾಗತ್ತೆ, ಅಲ್ಲಿ ಪೂರ್ತಿ ರಾಜ್ಯವೇ ನಡಿಬೇಕಾಗತ್ತೆ. ಅದಕ್ಕೆ ಎಲ್ಲ ಮಾತುಗಳು ನಾವು ಚಿಂತನೆ ಮಾಡಿ ಜ್ಞಾನದ ಪರಿಕಾಷ್ಟ ಇಲ್ಲಿ ಬರಬೇಕು ಅಂತ ಹೇಳ್ತಿದ್ದಾರೆ. या किसके आगे भी चित्र रखकर समझाओ कि भारत स्वर्ग था अब पुराना नरक हो गया है। यह तो पक्का होना चाहिए कि हम स्वर्गवासी थे, अब नरकवासी फिर स्वर्गवासी बन रहे हैं। सतयुग में लक्ष्मी नारायण, त्रेता में राम सीता का राज्य था, तो सब स्वर्गवासी थे। इस चक्र में 84 का चक्र सिद्ध होता है। जाड़ में फिर कैसे पूजनीय से गिरते हैं और पूजारी बनते हैं, यह सिद्ध होता है। ಈಗ ನೀವು ಯಾರ ಎದುರುಗಡೆ ಆದರೂ ಕೂಡ ಈ ಚಿತ್ರವನ್ನು ಇಟ್ಟು ಅರ್ಥ ಮಾಡಿಸಬಹುದು. ಭಾರತ ಸ್ವರ್ಗವಾಗಿತ್ತು, ಈಗ ನರಕ ಆಗಿಬಿಟ್ಟಿದೆ, ಮತ್ತೆ ನಮ್ಮೆಲ್ಲರೂ ಕೂಡ ಸ್ವರ್ಗವಾಸಿಗಳಾಗ್ತೇವೆ ಅನ್ನುವಂಥ ಮಾತು ನೀವು ಅರ್ಥ ಮಾಡಿಸಿ. ಈಗ ನಾವು ನರಕದಲ್ಲಿದ್ದೇವೆ. ಸತ್ಯಯುಗದಲ್ಲಿ ಲಕ್ಷ್ಮೀ ನಾರಾಯಣ, ತ್ರೇತಾಯುಗದಲ್ಲಿ ರಾಮ ಸೀತೆ ರಾಜ್ಯವಿತ್ತು, ಅವರನ್ನೇ ಸ್ವರ್ಗವಾಸಿಗಳೆಂದು ಹೇಳುತ್ತಿದ್ದರು. ಈಗ ಈ ಚಕ್ರ ಪೂರ್ತಿಯಾಗಿ 84 ಜನ್ಮಗಳಾಯಿತು ಎಂದು 84 ಜನ್ಮವನ್ನು ಸಿದ್ಧ ಮಾಡಿ, ವೃಕ್ಷವನ್ನು ಕೂಡ ತೋರಿಸಿ ನಾವು ಹೆಂಗೆ ಪೂಜ್ಯನೀಯರಾಗಿರುವಂಥವರು ಪೂಜಾರಿಗಳಾಗ್ತೇವೆ ಅಂತ ಇದನ್ನು ಸಿದ್ಧ ಮಾಡಿ ಹೇಳಿ. तुम कहते हो इस समय सभी नास्तिक है क्योंकि बाप को नहीं जानते। अब तुम जानते हो सब कब्रिस्तान में पड़े हैं। तुम बच्चे गुप्त हो, अंग्रेजी में भी कहते हैं ना अंडरग्राउंड जाते हैं। वह कोई अंडरग्राउंड नहीं, अंडरग्राउंड तुम हो, परंतु तुमको कोई जानते नहीं। यहाँ सम्मुख बैठे हो तो मज़ा आता है। बेहद का बाप परंदाम से आकर इसमें प्रवेश कर पढ़ाते हैं, चक्र का राज समझाते हैं, बाकी सवारी सारा दिन नहीं होती है। तुम कहते, बाप कहते मैं सर्विस करता हूँ, बच्चों का नाम निकालने के लिए मैं प्रवेश करता हूँ, तो बाप कहते हैं बच्चे सुदर्शन चक्रधारी भव, शंखधारी भव। तुमको ज्ञान का शंख बजाना है, ಶಂಖ ಕಹೋ ಮುರಳಿ ಕಹೋ ಏಕಿ ಬಾತ್ ಹೇ. ಈಗ ನೀವೆಲ್ಲರೂ ಕೂಡ ಆಸ್ತಿಕರಾಗಿದ್ದೀರಿ, ಆದರೆ ಇನ್ನೂ ಹೊರಗಿನವರು ನಾಸ್ತಿಕರಾಗಿದ್ದಾರೆ. ಯಾಕಂದರೆ ತಂದೆಯನ್ನು ತಿಳ್ಕೊಂಡಿಲ್ಲ, ಇದು ಸ್ಮಶಾನವಾಗಿಬಿಟ್ಟಿದೆ. ನಿಮ್ಮ ಮಕ್ಕಳು ತುಂಬ ಗುಪ್ತವಾಗಿದ್ದೀರಿ. ಹೊರಗಡೆ ಇಂಗ್ಲೀಷ್ ಅವರು ಬ್ರಿಟಿಷರು ಹೇಳ್ತಾರೆ ಅಂಡರ್ಗ್ರೌಂಡಲ್ಲಿ ಹೋಗಿದ್ದಾರೆ ಅಂತ, ಆದರೆ ಅವರೆಲ್ಲ ಅಂಡರ್ಗ್ರೌಂಡಲ್ಲಿ ಹೋಗೋದು ನೀವು. ಅಂದರೆ ಈ ದೇಹದ ಒಳಗಡೆ ಇರುವಂತಹ ಸೂಕ್ಷ್ಮ ಆತ್ಮನನ್ನು ತಿಳ್ಕೊಳ್ತೀರಾ, ಆತ್ಮ ಅನುಭವವನ್ನು ಮಾಡ್ತೀರಿ, ಇದಕ್ಕೆ ಹೇಳಲಾಗುತ್ತೆ. ಈಗ ತಂದೆ ಸಮ್ಮುಖದಲ್ಲಿ ಕುಳಿತಿದ್ದೀರಿ, ಎಷ್ಟು ಮಜಾ ಬರುತ್ತಲ್ವ. ಸ್ವಯಂ ಪರಂಪಿತ ಪರಮಾತ್ಮನೇ ಪರಮಧಾಮದಿಂದ ಇವರಲ್ಲಿ ಪ್ರವೇಶ ಆಗಿ ನಿಮಗಾಗಿ ಮುರಳಿಯನ್ನು ತಿಳಿಸ್ಕೊಡ್ತಾರೆ. ಅದಕ್ಕೆ ತಂದೆ ಹೇಳ್ತಾ, ನಾನು ಇವರಲ್ಲಿ ಪ್ರವೇಶನಾಗಿದ್ದೇನೆ, ಮಕ್ಕಳೇ ಸುದರ್ಶನ ಚಕ್ರಧಾರಿ ಭವ, ಶಂಖಧಾರಿ ಭವ. ಎಲ್ಲರಿಗೂ ಜ್ಞಾನದ ಶಂಖನ್ನು ನೀವು ತಿಳಿಸಿ, ಅದನ್ನು ಬಾರಿಸಿ. ಅಂದರೆ ಎಲ್ಲರೂ ಕೂಡ ಜ್ಞಾನ ಮುರಳಿಯನ್ನು ತಿಳಿಸಬೇಕಾಗಿದೆ. ಇದನ್ನು ಶಂಖ ಅಂತಾದರೂ ಕೂಡ ಹೇಳಿ, ಮುರಳಿ ಅಂತಾದರೂ ಕೂಡ ಹೇಳಿ, ಒಂದೇ ಮಾತಾಗಿದೆ. उन्होंने श्री कृष्ण को मुरली दिखाई है। श्री कृष्ण तो रतन जड़ित मुरली बजाते हैं खेल पाल करने के लिए, वहाँ ज्ञान की मुरली नहीं है। तुम बच्चों को बुद्धि में रखना है कि जैसे कल्प पहले सतयुग में पाठ बजाया था वैसे अब बजाएंगे। बाकी बाबा से तो वर्षा ले लेवे, परंतु बच्चे घर में जाते तो भूल जाते हैं। बाप कहते हैं यहाँ से पक्के हो जाओ, धंधा बल करो परंतु याद करते रहो। 1 सेकंड का कोर्स उठाओ, जैसे बहुत शादी करने भी पड़ते हैं। तुम भी धंधे में रहते हो, पढ़ो। कुमार कुमारी के लिए तो बहुत सहज है, सिर्फ यह बुद्धि में रहे मेरे तो एक शिव बाबा दूसरा ना कोई। ब्रह्मा के लिए नहीं कहा जाता है। ಈಗ ನೀವೆಲ್ಲರೂ ಕೂಡ ಯಾವ ಜ್ಞಾನ ಮುರಳಿಯನ್ನು ಕೇಳುತ್ತಿದ್ದೀರಿ, ಇದನ್ನೇ ಕೃಷ್ಣನಿಗೆ ತೋರಿಸಿದ್ದಾರೆ. ಕೃಷ್ಣ ಅಂತೂ ರತ್ನಜಡಿತ ಮುರಳಿಯನ್ನು ಬಾರಿಸುತ್ತಾರೆ ಆಟ ಆಡೋದಕ್ಕೋಸ್ಕರ. ಆದರೆ ಈಗ ಜ್ಞಾನ ಮುರಳಿಯನ್ನು ನೀವು ಕೇಳುತ್ತಿದ್ದೀರಿ. ಈಗ ನಿಮ್ಮ ಬುದ್ಧಿಯಲ್ಲಿದೆ ಹೇಗೆ ಕಲ್ಪದ ಹಿಂದಿನ ಥರ ಸತ್ಯುಗದಲ್ಲಿ ನಾವು ಪಾತ್ರ ಮಾಡಿದ್ವೋ ಇವಾಗಲೂ ಅದೇ ರೀತಿ ಪಾತ್ರ ನಡೀತಿದೆ. ತಂದೆಯಿಂದ ನಾವು ಆಸ್ತಿಯನ್ನು ತೆಗೆದುಕೊಳ್ಳಬೇಕು ಅಂತ.
ಆದರೆ ಮಕ್ಕಳು ಮನೆಯನ್ನೇ ಮರೆತು ಹೋಗ್ಬಿಟ್ಟಿದ್ದಾರೆ. ಈಗ ಪುನಃ ನಮಗೆ ನಿಶ್ಚಯ ಮಾಡಿಸಿದ್ದಾರೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಬಲೆ ನೀವು ವ್ಯವಹಾರ ಮಾಡಿ, ವ್ಯಾಪಾರ ಮಾಡಿ, ಆದರೆ ಒಬ್ಬ ತಂದೆಯನ್ನು ನೆನಪು ಮಾಡಿ. ಒಂದು ಸೆಕೆಂಡಿನ ಕೋರ್ಸನ್ನು ತೆಗೆದುಕೊಳ್ಳಿರಿ. ಕೆಲವರು ಕಾಂಟ್ರಾಕ್ಟ್ ತಗೊಳ್ತಾರಲ್ಲ, ಮದುವೆ ಮಾಡೋದೇ ಕಾಂಟ್ರಾಕ್ಟ್ ಆಗಿರುತ್ತೆ. ಆ ಥರ ಅನೇಕ ಕಾಂಟ್ರಾಕ್ಟ್ಸ್ ತಗೊಂಡು ವ್ಯವಹಾರ ಮಾಡ್ತಿರ್ತಾರೆ. ಆದರೆ ಬಾಬಾ ಹೇಳ್ತಾರೆ, ನೀವು ಏನೇ ಮಾಡಿದ್ರೂ ಕೂಡ ವಿದ್ಯೆಯನ್ನು ಓದಲೇಬೇಕು. ಕುಮಾರ ಕುಮಾರಿಗಂತ ಇದೆಷ್ಟು ಸಹಜವಾಗಿದೆ. ಬುದ್ಧಿಯಲ್ಲಿ ಇಷ್ಟಿರಬೇಕು, ನನ್ನ ಬಾಬಾ ಶಿವಬಾಬಾ ಮಾತ್ರ ನನ್ನವರು, ಮತ್ತು ಯಾರೂ ನನ್ನವರಲ್ಲ ಅಂತ. ಈ ಥರ ಬ್ರಹ್ಮಬಾಬಂಗೂ ಹೇಳಲಾಗುವುದಿಲ್ಲ. ಬ್ರಹ್ಮಬಾಬುವರನ್ನು ಕೂಡ ನೆನಪು ಮಾಡೋದಿಲ್ಲ, ಒಬ್ಬ ಶಿವಬಾಬುವರನ್ನೇ ನೆನಪು ಮಾಡಬೇಕು ಅಂತ ಹೇಳ್ತಿದೆ. ಬಾಬಾ ಪೂಜ್ತೆ ಕಬ್ಸೆ ನಿಶ್ಚಯ ಹೂವ. ಬಾಬಾ ಕೇಳ್ತಾರೆ, ಮಕ್ಕಳೇ ನಿಮಗೆ ಯಾವಾಗಿಂದ ನಿಶ್ಚಯ ಆಯಿತು ಅಂತ. ತಂದೆ ಬಗ್ಗೆ ಆಗಿರ್ಬೋದು, ಜ್ಞಾನದ ಬಗ್ಗೆ ಆಗಿರ್ಬೋದು. ಅगर ನಿಶ್ಚಯ है तो ऐसा बाप को कभी नहीं छोड़ना चाहिए. ಮೊದಲನೇ ಮಾತು ನಿಶ್ಚಯ ಇದೆಯಾ ತಂದೆ ಮೇಲೆ? ಇದೆಯಾ ನಿಶ್ಚಯ? ಏನಾದರೂ ಸ್ವಲ್ಪ ಸಂಶಯ ಇದೆಯಾ? ಪೂರ್ತಿ ನಿಶ್ಚಯ ಇದೆ. ಅದೇ ರೀತಿ ಬಾಬಾ ಹೇಳ್ತಾರೆ, ನಮಗೆ ಒಂದು ವೇಳೆ ನಿಶ್ಚಯ ಇದೆ ಅಂತಂದರೆ ತಂದೆ ಎಂದಿಗೂ ಬಿಡಬಾರದು. जब तक बाप ना कहे कि पढ़कर पढ़ाओ, तुम बच्चों को बहुत खुशी होनी चाहिए. जैसे गरीबों को लॉटरी मिलती है तो पागल भी हो जाते हैं, परंतु यहाँ तो बच्चे धंधे में जाकर भूल जाते हैं. तो बाबा समझते हैं इतनी बड़ी लॉटरी दी परंतु पागल हो गए हैं. तकदीर में नहीं है तब कहा जाता है बख्तावर देखना हो तो यहाँ देखो. बाबा तो कहते हैं कल्प के बाद बाबा मिला. बाबा बाबा कहते रहो, सवेरे उठकर याद करो. जो प्यारी वस्तु होती है उन पर कुर्बान जाते हैं. हम भी बाप पर कुर्बान जाते हैं. यह ज्ञान कस्तूरी है. हम हैं भारत का बेड़ा पार करने वाले. सत्यनारायण अमरनाथ की कथा, तिजरी की कथा सुनाने वाले. सच्चे बाप के सच्चे ब्राह्मण बच्चे. तो अंदर कोई खोट नहीं होनी चाहिए. खोट होगी तो ऊंच पद पा नहीं सकेंगे. ಈಗ ನೀವು ಮಕ್ಕಳಿಗೆ ನಿಶ್ಚಯ ಇದೆಯಲ್ವ, ಅದಕ್ಕೋಸ್ಕರ ನೀವು ಎಷ್ಟು ಖುಷಿಯಲ್ಲಿರಬೇಕು. ಇವಾಗ ಬಡವರಿಗೆ ಒಂದು ಲಾಟ್ರಿ ಸಿಕ್ಬಿಡ್ತು ಅಂದರೆ ಆ ಲಾಟ್ರಿಯ ಇದರಲ್ಲಿ ಹುಚ್ಚರೇ ಆಗಿಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಷ್ಟು ಖುಷಿಯಲ್ಲಿ ಇರ್ತಾರೆ ಅವರು. ನಿಮ್ಗೆ ಎಷ್ಟು ಆಗಬೇಕು ಖುಷಿ? ಮಕ್ಕಳೇ, ನೀವು ಎಲ್ಲವನ್ನು ಮರೆತು ಒಬ್ಬ ತಂದೆಯೇ ನೆನಪು ಮಾಡಬೇಕು. ಇದು ಎಷ್ಟು ದೊಡ್ಡ ಲಾಟ್ರಿ ಆಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದೃಷ್ಟಶಾಲಿಗಳಲ್ವ ನೀವು? ಅದೃಷ್ಟವಂತ ನೋಡ್ಬೇಕಂದ್ರೆ ಇಲ್ಲಿಯೇ ನೋಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಕಲ್ಪದ ಹಿಂದಿನ ಥರ ತಮ್ಮಂತೆ ಬಂದು ತಂದೆ ಜೊತೆ ಮಿಲನ ಮಾಡಿದ್ದಾರೆ. ಬಾಬಾ ಬಾಬಾ ಎಂದು ಹೇಳುತ್ತಿರಬೇಕು. ಬೆಳಗ್ಗೆ ಎದ್ದು ತಂದೆ ನೆನಪು ಮಾಡ್ತಾ ಇರಬೇಕು. ಯಾವುದೋ ಒಂದು ಪ್ರಿಯ ವಸ್ತು ಇದೆ ಅಂದ್ಕೊಳ್ಳಿ, ಅದರ ಮೇಲೆ ಅರ್ಪಣೆನೇ ಆಗಿಬಿಡ್ತಾರಲ್ಲ. ಇವಾಗ ನೀವು ತಂದೆಗೆ ಅರ್ಪಣೆ ಆಗಬೇಕು. ಜ್ಞಾನದ ಕಸ್ತೂರಿ ನಿಮ್ಮ ಹತ್ರ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ಭಾರತದ ದೋಣಿ ಇವಾಗ ತೀರಕ್ಕೆ ಮುಟ್ಟಲಿದೆ. ಅದಕ್ಕೋಸ್ಕರ ನಾವು ಕೂಡ ಶ್ರೇಷ್ಠ ಪುರುಷಾರ್ಥವನ್ನು ಮಾಡಬೇಕು. ತಂದೆಯನ್ನು ನೆನಪು ಮಾಡಬೇಕು. ಸತ್ಯ ನಾರಾಯಣ ಅಮರ ಕಥೆ ಇದು. ತಿಜೋರಿಯ ಕಥೆಯನ್ನು ನೀವು ಇತರಿಗೂ ಕೂಡ ತಿಳಿಸಬೇಕು. ನೀವು ಸತ್ಯ ತಂದೆಯ ಸತ್ಯ ಬ್ರಾಹ್ಮಣ ಮಕ್ಕಳಾಗಿದ್ದೀರಿ. ಅದರ ಒಳಗಡೆ ಯಾವುದೇ ಅಸತ್ಯತನ ನಿಮ್ಮಲ್ಲಿ ಇರಬಾರದು. ಅಸತ್ಯತೆ ಇದ್ದರೆ ನೀವು ಮುಂದೆ ಹೋಗಲು ಅಥವಾ ಉನ್ನತ ಪದವಿಯನ್ನು ಪಡೆಯಲು ಸಾಧ್ಯ ಇಲ್ಲ. अच्छा, नमस्ते राणा. मीठे मीठे सिकलदे बच्चों प्रति माता पिता बाप दादा का यह प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को यह प्यार और गुड मॉर्निंग और नमस्ते नमस्ते नमस्ते. रात्रि क्लास 28/3/1968. बाप ने समझाया है ऐसी प्रैक्टिस करो. यहाँ भी कुछ देखते हुए पाठ बजाते हुए बुद्धि बाप की तरफ लगी रहे. जानते हैं यह पुरानी दुनिया खत्म हो जानी है. ಈಗ ತಂದೆ ಹೇಳ್ತಿದ್ದಾರೆ, ಇಂಥ ಪ್ರಾಕ್ಟೀಸ್ ಮಾಡಿ. ಇವಾಗ ಏನೆಲ್ಲ ನೋಡ್ತಿದ್ದೀರೋ ಇದು ಯಾವುದೂ ಕೂಡ ಇರೋದಿಲ್ಲ. ಪೂರ್ತಿಯಾಗಿ ಇದೆಲ್ಲೋ ಕೂಡ ಒಂದು ಪಾತ್ರ. ನಿಮ್ಮ ಪೂರ್ತಿ ಗಮನ ತಂದೆ ಕಡೆಯೇ ಇರಬೇಕು. ಈಗ ಈ ಪೂರ್ತಿ ಪ್ರಪಂಚವೇ ಸಮಾಪ್ತಿ ಆಗಲಿದೆ. इस दुनिया को छोड़
हमको अपने घर जाना है, यह ख्याल और कोई की बुद्धि में नहीं होगा. ಈಗ ನಾವು ಈ ಪ್ರಪಂಚವನ್ನು ಬಿಟ್ಟು ನಮ್ಮ ಮನೆಗೆ ಹೋಗಬೇಕು, ಈ ವಿಚಾರ ನಿಮ್ಮ ಬುದ್ಧಿಯಲ್ಲಿ ನಡಿಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಇದು ಮತ್ತಾರ ಬುದ್ಧಿಯಲ್ಲೂ ಕೂಡ ನಡೆಯಲು ಸಾಧ್ಯ ಇಲ್ಲ. ಅವ್ರು ಕೋಯಿ ಬಿ ಸಮಜ್ತೆ ನಹಿ, ಮತ್ತಾರಿಗೂ ಇದು ಗೊತ್ತೂ ಸಹ ಇಲ್ಲ ಅಂತ ಹೇಳ್ತಿದ್ದಾರೆ. वो तो समझते या दुनिया अभी बहुत चलनी है. तुम बच्चे जानते हो हम अभी अपनी नई दुनिया में जा रहे हैं, राजयोग सीख रहे हैं. थोड़े ही समय में हम सत्युगी नई दुनिया में अथवा अमरपुरी में जाएंगे. अभी तुम बदल रहे हो, असुरी मनुष्य से बदल दैवी मनुष्य बन रहे हो. बाप मनुष्य से देवता बनना रहे हैं. देवताओं में दैवी गुण होता है, वह भी मनुष्य है, परंतु उनमें दैवी गुण नहीं है. यहाँ के मनुष्य में असुरी गुण है. तुम जानते हो यह असुरी रावण राज्य फिर ना रहेगा. हम अभी दैवी गुण धारणा कर रहे हैं. अपने जन्म जन्मांतर के पाप भी योग बल से भस्म कर रहे हैं. करते हैं या नहीं, वह तो हर एक अपनी गति को जानते हैं. हर एक को अपने को दुर्गति से सद्गति में लाना है, अर्थात सत्युग में जाने के लिए पुरुषार्थ करना है. ಈಗ ನಮಗೆ ಗೊತ್ತಿದೆ ಹಳೆ ಪ್ರಪಂಚ ಇನ್ನು ವಿನಾಶವಾಗಲಿದೆ, ಸತ್ಯುಗ ಹೊಸ ಪ್ರಪಂಚಕ್ಕೆ ನಾವಿನ್ನೇನು ತರಲಿದ್ದೇವೆ ಅಂತ. ಅದಕ್ಕೋಸ್ಕರ ನಾವು ಆ ಸತ್ಯುಗಿ ಪ್ರಪಂಚಕ್ಕೆ ಹೋಗೋದಕ್ಕೆ ಒಬ್ಬ ತಂದೆ ನೆನಪಿನಲ್ಲೇ ಇರಬೇಕು. ಯೋಗ ಬಲದಿಂದ ನಾವು ಮಾಡಿರುವಂಥ ಎಲ್ಲ ಪಾಪವನ್ನು ಭಸ್ಮ ಮಾಡ್ಕೊಳ್ತೇವೆ, ದುರ್ಗತಿಯಿಂದ ಸದ್ಗತಿಗೆ ಬರ್ತೇವೆ, ದೈವಿ ಗುಣವನ್ನು ನಾವು ಧಾರಣೆ ಮಾಡ್ತೇವೆ. ಸತ್ಯುಗದಲ್ಲಿ ವಿಶ್ವದ ರಾಜಕುಮಾರ ಕುಮಾರಿಯಾಗಿ ಆ ರಾಜ್ಯ ಸಿಂಹಾಸನವೇ ಅಧಿಕರಿಸ್ತೇವೆ ಅಂತ ನಿಮಗೆ ನಿಶ್ಚಯ ಇರಬೇಕು. ಈ ಯಾವುದೇ ಮಾತುಗಳು ಪ್ರಪಂಚದವರಿಗೆ ಗೊತ್ತಿಲ್ಲ. वन से उन्हों की ರಾಜಾಯಿ ಶುರು ಹೋತಿ. ಲಕ್ಷ್ಮೀನಾರಾಯಣದು ಮೊದಲನೇದಾಗಿಯೇ ರಾಜ್ಯ ಮೊದಲಾಗುತ್ತೆ. ಅದಕ್ಕೆ ನಂಬರ್ 1 ಅವ್ರ ರಾಜ್ಯ ಮೊದಲಾಗುತ್ತೆ. ನಾವು ಈಗ ಅಂಥವರಾಗಿ ಆಗುತ್ತಿದ್ದೇವೆ. बाप अपने से भी बच्चों को ऊंच ले जाते हैं, इसलिए बाबा नमस्ते करते हैं. ಬಾಬಾ ಮಕ್ಕಳಿಗೆ ಯಾಕೆ ಗೊತ್ತಾ ನಮಸ್ತೆ ಮಾಡೋದು? ಪ್ರತಿದಿನ ತಂದೆಗಿಂತ ಉನ್ನತರನ್ನಾಗಿ ಮಕ್ಕಳನ್ನು ಮಾಡ್ತಾರೆ ಬಾಬಾ. ಅದಕ್ಕೋಸ್ಕರ ಬಾಬಾ ನಮಸ್ತೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮ, ಜ್ಞಾನದ ಲಕ್ಕಿ ನಕ್ಷತ್ರಗಳು ನೀವಾಗಿದ್ದೀರಿ. ನೀವೆಲ್ಲರೂ ಕೂಡ ಲಕ್ಕಿ ಅಲ್ವಾ ಅಂತ ಕೇಳುತ್ತಿದ್ದಾರೆ ಬಾಬಾ. ಲಕ್ಕಿನ ಅದೃಷ್ಟವಂತರೇನ ನೀವೆಲ್ಲರೂ ಕೂಡ? समझते हो बाबा बिल्कुल ठीक अर्थ सहित नमस्ते करते. ನಮ್ಗೆ ಕೂಡ ಗೊತ್ತಾಗುತ್ತೆ, ಹೌದು ನಿಜವಾಗ್ಲೂ ಕೂಡ ಬಾಬಾ ಅರ್ಥ ಸಹಿತ ನಮಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದಾರೆ. ನಾವೆಷ್ಟು ಅದೃಷ್ಟವಂತರಲ್ವಾ. बाप आकर बहुत सुख गनेरे देते हैं, यह ज्ञान भी बड़ा वंडरफुल है, तुम्हारी राजाई भी वंडरफुल है. ಬಾಬಾ ಬಂದು ನಮಗೆ ಸುಖದ ಸಂಪತ್ತು ಕೊಡ್ತಿದ್ದಾರೆ. ಈಗ ನೀವೆಲ್ಲರೂ ಕೂಡ ಈ ಜ್ಞಾನವನ್ನು ಪಡಿತಾ ಇದ್ದೀರಿ, ಎಷ್ಟು ವಂಡರ್ಫುಲ್ ಆಗಿದೆ. ರಾಜ್ಯ ಪಡಿತಾ ಇದ್ದೀರಿ, ಎಷ್ಟು ಅದ್ಭುತವಾಗಿದೆ. ಆತ್ಮ ಕೂಡ ಎಷ್ಟು ಅದ್ಭುತ ನೋಡಿ. ರಚಯಿತ ಹಾಗೂ ರಚನೆಯ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ. ಆದಿ ಮಧ್ಯ ಅಂತ್ಯ ಪೂರ್ತಿ ಜ್ಞಾನ ನಿಮ್ಮ ಬುದ್ಧಿಯಲ್ಲಿದೆ. ಇವಾಗ ನೀವು ಕೂಡ ಇತರನ್ನು ತಮ್ಮ ಸಮಾನರಾಗಿ ಮಾಡುವಂಥ ಪರಿಶ್ರಮವನ್ನು ಮಾಡಬೇಕು. ಹೇ ಕಲ್ ಪಹಲೆ ವಾಲಿ ಹರ್ ಏಕ್ ಕಿ ತಕದೀರ್ फिर भी बाप पुरुषार्थ कराते रहते हैं. यह नहीं बता सकते कि 8 रतन कौन बनेंगे, बताने का पाठ ही नहीं है. आगे चल तुम अपने पाठ को भी जान जाएंगे. जो जैसा पुरुषार्थ करेगा ऐसा भाग्य बनाएगा. ಈಗ ನೀವೆಲ್ಲರೂ ಕೂಡ ತಂದೆಯ ಸಮಾನರಾಗ್ತಿದ್ದೀರಿ ಹಾಗೂ ನಿಮ್ಮ ಅದೃಷ್ಟವನ್ನು ಬೆಳಗಿಸ್ಕೊಳ್ತಾ ಇದ್ದೀರಿ. ಇಲ್ಲಿ ಅದೃಷ್ಟದ ಅನುಸಾರವೇ ಪುರುಷಾರ್ಥವನ್ನು ಮಾಡ್ತಾರೆ, ಹಂಗಂತೇಳಿ ಬಿಡಂಗೂ ಇಲ್ಲ, ಮಾಡಲೇಬೇಕಾಗುತ್ತೆ ಪುರುಷಾರ್ಥ. ಇತರರು ಕೂಡ ಜ್ಞಾನ ಕೊಡಲೇಬೇಕಾಗುತ್ತೆ. ಮತ್ತು ಇಲ್ಲಿ ಅಷ್ಟರತ್ನಗಳು ಯಾರು ಬಾಬಾ ಹೇಳಿ ಅಂತಂದರೆ, ಬಾಬಾ ಹೇಳ್ತಾರೆ ಆ ರೀತಿ ಹೇಳುವ ನಿಯಮನೇ ಈ ಪಾತ್ರದಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಮುಂದೆ ನಿಮಗೆ ನೀವು ಎಂಥ ಪಾತ್ರನ ಮಾಡ್ತಾ ಇದ್ದೀರಿ, ನಿಮ್ದು ಯಾವ ಪಾತ್ರ ಸಿಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಯಾರೆಷ್ಟು ಪುರುಷಾರ್ಥ ಮಾಡ್ತಾರೋ ಅವರಿಗಷ್ಟು ಭಾಗ್ಯ ಪ್ರಾಪ್ತಿಯಾಗುತ್ತೆ. ತಂದೆ ತಿಳಿಸುವಂಥ ದಾರಿಯಲ್ಲಿ ನಡಿಬೇಕಾಗಿದೆ. इनको तो सूक्ष्म वतन में देखते ही है. प्रजापिता ब्रह्मा साथ में बैठा है. प्रजापिता ब्रह्मा से विष्णु बनना सेकंड का काम है. विष्णु सो ब्रह्मा बनने में 5000 वर्ष लगता है. बुद्धि में लगता है ना, बात तो बरोबर ठीक है. बल त्रिमूर्ति बनाते हैं, ब्रह्मा
ब्रह्मा विष्णु शंकर परंतु यह कोई नहीं समझते. ಬ್ರಹ್ಮನಿಂದ ವಿಷ್ಣು ಆಗ್ಲಿಕ್ಕೆ 1 ಸೆಕೆಂಡ್ ಸಾಕು, ಆದರೆ ವಿಷ್ಣುವಿಂದ ಬ್ರಹ್ಮ ಆಗ್ಬೇಕಂದ್ರೆ 5000 ವರ್ಷ ಬೇಕಾಗತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಮಾತುಗಳು ಕೇಳಿಸ್ಕೊಂಡಾಗ ನಮ್ಗೆ ಅನ್ಸುತ್ತಲ್ಲ, ಹೌದು ಇದೆಲ್ಲವೂ ಕೂಡ ನಿಜವಾಗಿರುವಂಥ ಮಾತುಗಳೇ ಅಂತ. ಈಗ ನಾವೆಲ್ಲರೂ ಕೂಡ ಮಕ್ಕಳು ತ್ರಿಮೂರ್ತಿಯನ್ನು ನೋಡ್ತೇವೆ. ಬ್ರಹ್ಮ ವಿಷ್ಣು ಶಂಕರ್ ಇದ್ದರು, ಮೊದಲು ಕೂಡ ನೋಡ್ತಿದ್ವಿ, ಇವಾಗಲೂ ಕೂಡ ನೋಡ್ತಿದ್ವಿ. ಮೊದಲು ನಮಗೇನೂ ಅರ್ಥ ಆಗ್ತಿರ್ಲಿಲ್ಲ, ಇವಾಗೆಲ್ಲವೂ ಕೂಡ ನಮಗೆ ಅರ್ಥ ಆಗಿದೆ. ಅಂದರೆ ನಾವೆಷ್ಟು ಪದ್ಮ ಭಾಗ್ಯಶಾಲಿ ಮಕ್ಕಳಲ್ವಾ. देवताओं के पाँव में पदम दिखाते हैं, पदमपति नाम भी बाला है. पदमपति बनते भी गरीब साधारण ही हैं. करोड़पति तो कोई आते ही नहीं, 5 या 7 लाख वाले को साधारण कहेंगे. इस समय 20-40 हज़ार तो कुछ है नहीं. पदमपति कोई है सो भी एक जन्म के लिए. कितने करके थोड़ा ज्ञान लेंगे, समझकर स्वाहा तो नहीं करेंगे. सब कुछ स्वाहा करने वाले थे जो पहले आए, फट से सभी का पैसा काम में लगा दिया. तो गरीबों का तो लग जाता है, साहूकारों को कहा भी जाता है अभी सर्विस करो. ईश्वरीय सर्विस करनी है तो सेंटर खोलो, मेहनत भी करो, दैवी गुण भी धारणा करो. बाप गरीब निवास कहलाते हैं. भारत इस समय सभी से गरीब है. भारत की ही सभी से जास्ती आदमशुमारी है, क्योंकि शुरू में आए हैं. जो गोल्डन एज में थे वही आयरन एज में आए. अब एकदम गरीब बन पड़े हैं, खर्चा करते रहते हैं, सभी खत्म कर दिया. अब बाप समझाते हैं अभी तुम फिर देवता बन रहे हो. ಈಗ ನೀವು ಮಕ್ಕಳು ಎಷ್ಟೊಂದು ಭಾಗ್ಯಶಾಲಿಗಳಲ್ಲ, ದೇವತೆಯರ ಒಂದೊಂದು ಹೆಜ್ಜೆಯಲ್ಲಿ ಪದ್ಮ ಅಂತ ತೋರಿಸ್ತಾರೆ. ಆದರೆ ದೇವತೆಯರಿಗಲ್ಲ, ಬ್ರಾಹ್ಮಣರಾಗಿರುವಂಥ ನಿಮಗೆ ಹೆಜ್ಜೆಯಲ್ಲೂ ಕೂಡ ಪದ್ಮದ ಸಂಪಾದನೆ ಆಗುತ್ತೆ. ಇಲ್ಲಿ ಕೋಟ್ಯಾಂತರ ಜನಗಳು ಎಷ್ಟೊಂದು ಕೋಟಿ ಆಸ್ತಿನೂ ಇರ್ಬೋದು, ಅಂದರೆ ಬಾಬಾ ಹೇಳ್ತಾರೆ ಅನ್ನೋ ಕೆಲಸಕ್ಕೆ ಬರೋದಿಲ್ಲ, ಯಾಕೆಂದರೆ ಅವರು ಅರ್ಪಣೆ ಮಾಡೋದಿಲ್ಲ. ಇಲ್ಲಿ 2 ಅಥವಾ 4 ಕೋಟಿ ಹಣ ಇರುವಂಥವರು ಕೂಡ ಇರ್ತಾರೆ. 2-4 ಕೋಟಿ ಇರುವಂಥ ಮನುಷ್ಯರು ಇರ್ತಾರೆ, ಅವ್ರನ್ನ ಇವಾಗ ಕೋಟ್ಯಾಧಿಪತಿಗಳು ಅಂತಲೂ ಹೇಳಲಾಗಿದೆ. ಯಾಕಂದರೆ ಇವಾಗ 30-40 ಸಾವಿರ ಈ ಕಾಲದಕ್ಕೆ ಏನೂ ಕೂಡ ಲೆಕ್ಕನೇ ಇಲ್ಲ. ಆದರೆ ಬಾಬಾ ಹೇಳ್ತಾರೆ ಜಾಸ್ತಿ ಹೇಳಬೇಕು ಅಂತಂದರೆ ಬಡವರು ಏನು ಮಾಡ್ತಾರೆ, ತುಂಬ ಅವರ ಅದೃಷ್ಟವನ್ನು ಬೆಳಗಿಸಿಕೊಳ್ತಾರೆ. ಆದಿಯಲ್ಲಿ ಯಾರು ಬಂದರು ನೋಡಿ, ಅವರು ಸಾಹುಕಾರರಿದ್ದರೂ ಕೂಡ ಯಜ್ಞದಲ್ಲಿ ಎಲ್ಲವನ್ನೂ ಕೂಡ ಅರ್ಪಣೆ ಮಾಡಿ, ಅವರು ತನು ಮನ ಧನ ಎಲ್ಲವನ್ನೂ ಕೂಡ ಅರ್ಪಣೆ ಮಾಡಿ ಯಜ್ಞದ ಸೇವೆಯನ್ನು ಮಾಡಿದ್ರು ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ನಾವು ಪುನಃ ಏನು ಮಾಡ್ತಾ ಇದ್ದೀವಿ, ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ತಾ ಇದ್ದೀವಿ. ಎಲ್ಲ ನಮ್ಮ ಭಾಗ್ಯವನ್ನು ಬೆಳಗಿಸಿಕೊಳ್ಳಲು ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಭಾಗ್ಯವನ್ನು ಬೆಳಗಿಸಿಕೊಳ್ಳಲು ತಂದೆಯ ನೆನಪಿನಲ್ಲಿ ಇದ್ದು ಎಲ್ಲವನ್ನೂ ಕೂಡ ಅರ್ಪಣೆ ಮಾಡಿ ಶ್ರೇಷ್ಠ ಪುರುಷಾರ್ಥವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಈಗ ನಾವು ಒಂದು ವೇಳೆ ನೀವು ನಿಮ್ಮ ಭಾಗ್ಯವನ್ನು ಬೆಳಗಿಸಿಕೊಳ್ಳಬೇಕು ಅಂತಂದರೆ ನೀವೇನು ಮಾಡಬೇಕು, ಸೆಂಟರ್ನ ತೆರೀರಿ, ಯಾವುದೊಂದು ಸೇವೆಯ ಯುಕ್ತಿಗಳನ್ನು ಹುಡುಕಿ ಅಂತ ಹೇಳ್ತಿದ್ದಾರೆ. ದೈವಿ ಗುಣವನ್ನು ಧಾರಣೆ ಮಾಡಿ ಅಂತ ಹೇಳ್ತಿದ್ದಾರೆ. ಬಾಬಾರವರು ಯಾರು, ಬಡವರ ಬಂಧು ಅಲ್ವಾ. ಇದೇ ಭಾರತದಲ್ಲಿ ಈ ಸಮಯ ನೋಡಿ ಎಷ್ಟು ಭಾರತ ಸ್ಥಿತಿಗತಿಯಾಗಿದೆ, ಎಷ್ಟು ಸಾಹುಕಾರ ಆಗಿತ್ತು, ಇವಾಗಿದೆ ಎಷ್ಟು ಬಡವ ಪ್ರಪಂಚ ಆಗಿಬಿಟ್ಟಿದೆ. ಅದಕ್ಕೆ ಈಗ ಗೋಲ್ಡನ್ ಏಜ್ಡ್ ಆಗಿರೋದು ಐರನ್ ಏಜ್ಡ್ ಆಗಿಬಿಟ್ಟಿದೆ. ನೀವು ಖರ್ಚು ಮಾಡಿ 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 ಎಲ್ಲ ಸಮಾಪ್ತಿ ಮಾಡ್ಕೊಂಡ್ರಿ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ಭಕ್ತಿ ಮಾಡೋದೆಲ್ಲ ಭಕ್ತಿ ಮಾಡಿ 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 ಎಲ್ಲ ಕಲ್ಕೊಂಡ್ಬಿಟ್ಟಿದ್ದೀರಿ. ಈಗ ಪುನಃ ನೀವೇ ದೇವತೆಯರಾಗ್ತಿದ್ದೀರಿ. ನಿರಾಕಾರ ತಂದೆ ಒಬ್ಬರೇ ಆಗಿದ್ದಾರೆ, ಆ ಒಬ್ಬರಿಗೆ ನೀವು ಬಲಿಹಾರಿ ಆಗಬೇಕು ಅಂತ ಹೇಳ್ತಿದ್ದಾರೆ. ಇತರಿಗೆ ಇದು ಅರ್ಥ ಮಾಡಿಸೋ ಸ್ವಲ್ಪ ಪರಿಶ್ರಮ, ಅದಕ್ಕೆ ಎಷ್ಟೊಂದು ಚಿತ್ರಗಳನ್ನು ಕೂಡ ಮಾಡಿಸಿದ್ದಾರೆ. ಇನ್ನು ಮುಂದೆ ನೀವೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ. ಡ್ರಾಮಾ ಹಾಕಿ ಟಿಕ್ ಟಿಕ್ ತೋ ಚಲ್ತಿ रहती है. ಡ್ರಾಮಾ ಅಂತೂ ಟಿಕ್ ಟಿಕ್ ಅಂತ ನಡೀತಾನೇ ಇರುತ್ತೆ, ಇದು ಎಂದಿಗೂ ಕೂಡ ಸಮಾಪ್ತಿ ಆಗೋದಿಲ್ಲ. ಈ ಡ್ರಾಮಾದ ಟಿಕ್ ಟಿಕ್ಕನ್ನು ನೀವು ಮಾತ್ರ ತಿಳ್ಕೊಂಡಿದ್ದೀರಿ. ಅಂದರೆ ಡ್ರಾಮಾದ ಚಕ್ರವನ್ನು ಹೆಂಗೆ ಬಂದ್ವಿ, ಏನು ಮಾಡಿದ್ವಿ, ಏನೆಲ್ಲ ಆಯಿತು ಅಂತ ನಿಮಗೆ ಮಾತ್ರ ಗೊತ್ತಿದೆ. ಪೂರ್ತಿ ಪ್ರಪಂಚದಲ್ಲಿ ನಮ್ಮ ಪಾತ್ರ ಆ್ಯಕ್ಯುರೇಟ್, ಹೂಬೂಹೂ ಏನು ಹಿಂದಿನ ಕಲ್ಪದಲ್ಲಿ ಮಾಡಿದ್ವೋ ಇವಾಗ ಅದನ್ನೇ ಮಾಡ್ತಿದ್ದೀವಿ. ಇದೆಲ್ಲವೂ ಕೂಡ ನಮಗೆ ಈ ಸಮಯದಲ್ಲಿ ಗೊತ್ತಾಗ್ತಿದೆ ಅಂತ ಹೇಳ್ತಿದ್ದಾರೆ. सेकंड चलती रहती है. बाप या बातें समझाते हैं फिर भी कहते हैं मन मनाओ. ಸೆಕೆಂಡ್ ಬೈ ಸೆಕೆಂಡ್ ಈ ಡ್ರಾಮಾ ಹೆಂಗೆ ನಡೆಯುತ್ತೆ ಎಲ್ಲ ಅರ್ಥ ಮಾಡಿಸ್ತಾರೆ.
ತಂದೆ ಹೇಳ್ತಾರೆ ಮನ್ಮನಾಭವ ಡ್ರಾಮಾ ನಡೀತಾನೆ ಇರುತ್ತೆ, ಅದನ್ನು ನೀವು ತಂದೆ ನೆನಪು ಮಾಡಬೇಕು. कोई पानी व आग से पार हो जाते हैं, उससे फ़ायदा क्या, उससे कोई आयु थोड़ी ही बड़ी हो जाती है. ನೋಡಿ ಬಾಬಾ ಹೇಳ್ತಾರೆ ಇವಾಗ ನೀರಿನಲ್ಲಿ ಮುಳುಗೋದು ಅಥವಾ ಇತ್ಯಾದಿ ಇಷ್ಟೊಂದು ಮಾಡ್ತಿರ್ತಾರೆ, ಅದರಿಂದ ಯಾವುದೂ ಕೂಡ ನಿಮಗೆ ಲಾಭ ಇಲ್ಲ. ತಂದೆಯ ನೆನಪಿನಲ್ಲಿದ್ರೇ ನಿಮ್ಮ ಉನ್ನತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. अच्छा मीठे मीठे सिखलदे रूहानी बच्चों को बाप दादा का याद प्यार और ಗುಡ್ ನೈಟ್. ರಾತ್ರಿ ಕ್ಲಾಸ್ ಆಗಿರುವಂಥ ಗುಡ್ ನೈಟ್. ನಾವು ಬಾಬಾವ್ರಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಿ. धारणा के लिए मुख्य सार. फर्स्ट पॉइंट, सच्चा ब्राह्मण बनना है. सत्य ब्राह्मणरागಬೇಕಾಗಿದೆ. अंदर में कोई खोट नहीं रखनी है. ಒಳಗೆ ಯಾವುದೇ ಬಲಹೀನತೆಯನ್ನು ಇಟ್ಟುಕೊಳ್ಳಬಾರದು. ಒಳಗೆ ಯಾವುದೇ ಬಲಹೀನತೆಯನ್ನು ಇಟ್ಟುಕೊಳ್ಳಬಾರದು. ಸ್ವದರ್ಶನ ಚಕ್ರಧಾರಿ ಬನ್ ಶಂಖ ಧ್ವನಿ ಕರ್ನಿ ಹೈ. ಸ್ವದರ್ಶನ ಚಕ್ರಧಾರಿಗಳಾಗಿ ಶಂಖ ಧ್ವನಿಯನ್ನು ಮಾಡಬೇಕು. ಸ್ವದರ್ಶನ ಚಕ್ರಧಾರಿಗಳಾಗಿ ಶಂಖ ಧ್ವನಿಯನ್ನು ಮಾಡಬೇಕು. ದಂಧಾ ಕರ್ತೆ ಬಿ ಕೋ ಯಹ ಕೋರ್ಸ್ ಉಠಾನಾ ಹೈ. ವ್ಯಾಪಾರ ಮಾಡುತ್ತಲೂ ಈ ಕೋರ್ಸ್ ಅನ್ನು ತೆಗೆದುಕೊಳ್ಳಬೇಕಾಗಿದೆ. ಶಂಖಧ್ವನಿಯನ್ನು ಮಾಡಬೇಕು. ವ್ಯಾಪಾರ ಮಾಡುತ್ತಲೂ ಈ ಕೋರ್ಸನ್ನು ತೆಗೆದುಕೊಳ್ಳಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಬಾಪ್ ಸಬಾನ್ रहमदिल बन अंधों की लाठी बनना है. बाप समान रहमदिल बन अंधों की लाठी बनना है. ತಂದೆಯ ಸಮಾನ ದಯಾಹೃದಯಗಳಾಗಿ ಅಂಧರಿಗೆ ಊರುಗೋಲಾಗಬೇಕು. ತಂದೆಯ ಸಮಾನ ದಯಾಹೃದಯಗಳಾಗಿ ಅಂಧರಿಗೆ ಊರುಗೋಲಾಗಬೇಕು. माता पिता को फॉलो करने का ऊंच पुरुषार्थ करना है. ತಾಯಿ ತಂದೆಯನ್ನು ಅನುಸರಿಸುವಂತಹ ಉನ್ನತ ಪುರುಷಾರ್ಥವನ್ನು ಮಾಡಬೇಕು. ತಾಯಿ ತಂದೆಯನ್ನು ಅನುಸರಿಸುವಂತಹ ಉನ್ನತ ಪುರುಷಾರ್ಥವನ್ನು ಮಾಡಬೇಕು. अपने पाँव पर खड़े होना है, किसी को भी आधार नहीं बनाना है. ತಮ್ಮ ಕಾಲಿನ ಮೇಲೆ ತಾವೇ ನಿಲ್ಲಬೇಕು, ಯಾರ ಮೇಲೂ ಆಧಾರಿತರಾಗಬಾರದು. ತಮ್ಮ ಕಾಲಿನ ಮೇಲೆ ತಾವೇ ನಿಲ್ಲಬೇಕು, ಯಾರ ಮೇಲೆಯೂ ಆಧಾರಿತರಾಗಬಾರದು. वरदान, सदा हजूर को हाजिर समझ. सदा हजूर को हाजिर समझ साथ का अनुभव करने वाले, साथ का अनुभव करने वाले कंबाइंड रूपधारी भव. ಸದಾ ತಂದೆಯನ್ನು ಹಜೂರನ್ನು ಹಾಜಿರ್ ಎಂದು ತಿಳಿದು, ಅಂದರೆ ಸದಾ ತಂದೆಯನ್ನು ಪ್ರತ್ಯಕ್ಷವಾಗಿದ್ದಾರೆ ಎಂದು ತಿಳಿದು ಜೊತೆಯ ಅನುಭವ ಮಾಡುವಂತಹ कंबाइंड रूपधारी भव. स्पष्टीकरण, बच्चे जब भी स्नेह से बाप को याद करते हैं तो समीप और साथ का अनुभव करते हैं. दिल से बाबा कहा और दिलाराम हाजिर, इसलिए कहते हैं हजूर हाजिर है. हाजिर हजूर है. स्नेह की विधि से हर स्थान पर हर एक के पास हजूर हाजिर हो जाते हैं. अनुभवी ही इस अनुभव को जानते हैं. गाया हुआ है करण करावनहार, तो करणहार और करावनहार कंबाइंड हो गया. ऐसे कंबाइंड रूपधारी सदा साथ का अनुभव करते हैं. ಮಕ್ಕಳು ಯಾವಾಗ ಸ್ನೇಹದಲ್ಲಿರ್ತಾರೋ ಆವಾಗ ತಂದೆ ನೆನಪು ಮಾಡಿ ಸಮೀಪ ಸಂಬಂಧದಲ್ಲಿ ಇರ್ತಾರೆ. ತಂದೆ ಜೊತೆ ಅನುಭವವನ್ನು ಮಾಡ್ತಾರೆ. ಹೃದಯದಿಂದ ಹೇಳಿ ಬಾಬಾ ಅಂತ, ಆವಾಗ ಹೃದಯರಾಮ ಸದಾ ನಿಮ್ಮ ಜೊತೆಯಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಸ್ನೇಹದ ವಿಧಿಯಿಂದ ಪ್ರತಿಯೊಂದು ಸ್ಥಾನದಲ್ಲೂ ಕೂಡ ಪ್ರತಿ ಒಂದು ಆತ್ಮರ ಹತ್ತಿರ ಕೂಡ ತಂದೆಯ ಅನುಭವವನ್ನು ನಾವು ಮಾಡಬಹುದು. ಅದಕ್ಕೆ ಗಾಯನ ಮಾಡಲಾಗಿದೆ, ಮಾಡಿಸುವಂಥವ್ರು ತಂದೆ ಆಗಿದ್ದವರೇ ಮಾಡಿಸ್ತಾರೆ ಅಂತ. ಬಾಬಾ ಅಂದರೆ ಸಾಕು, ಯಾವ ವ್ಯಕ್ತಿಯ ರೂಪದಲ್ಲಾದರೂ ಕೂಡ ಬಾಬಾ ಅವರು ಬಂದು ನಮಗೆ ಸಹಯೋಗವನ್ನು
ನೀಡುತ್ತಾರೆ. ಅದಕ್ಕೆ ಇಂಥ ಕಂಬೈನ್ಡ್ ರೂಪಧಾರಿಗಳಾಗಿ ಸದಾ ಜೊತೆಯ ಅನುಭವವನ್ನು ಮಾಡಿ ಅಂತ ಹೇಳ್ತಾರೆ. ಸ್ಲೋಗನ್: मन को सदा रूहानी मौज में रखना यही जीवन जीने का कला है. ಮನಸ್ಸನ್ನು ಸದಾ ಆತ್ಮೀಕ ಮೌಜಿನಲ್ಲಿ ಇಟ್ಟುಕೊಳ್ಳುವುದೇ ಜೀವನ ಜೀವಿಸುವ ಕಲೆಯಾಗಿದೆ. ಸದಾ ಆತ್ಮಿಕ ಮೌಜಿನಲ್ಲಿ ಇಟ್ಟುಕೊಳ್ಳುವುದೇ ಅಂದರೆ ಸದಾ ಆತ್ಮಿಕ ಆನಂದದಲ್ಲಿ ಇರುವುದೇ ಜೀವನ ಜೀವಿಸುವ ಕಲೆ. ಮೂಡ್ ಆಫ್ ಆಗಿರೋದು, ಎಂದಿಗೂ ಕೂಡ ಮುನಿಸ್ಕೊಂಡಿರೋದು, ಎಂದಿಗೂ ಕೂಡ ಕಂಪ್ಲೇಂಟ್ಸ್ ಹೇಳ್ತಾ ಇರೋದು, ನೆಗೆಟಿವ್ ವೈಬ್ರೇಷನ್ ಇಟ್ಕೊಂಡಿರೋದು, ಈ ರೀತಿ ಇದ್ದರೆ ಬ್ರಾಹ್ಮಣರಾಗಿ ಕೂಡ ನಾವು ಯಾವುದೇ ಪ್ರಯೋಜನ ಇಲ್ಲ. ನಾವು ಬ್ರಾಹ್ಮಣರಾಗಿ ಇಷ್ಟು ಶ್ರೇಷ್ಠ ತಂದೆ ಸಿಕ್ಕ ಮೇಲೂ ಕೂಡ ನಾವು ಇದನ್ನು ನೋಡ್ಕೊಂಡು ನಾವು ಬೇಜಾರಾಗ್ತೀವಿ ಅಂದರೆ ಅದರಲ್ಲಿ ಯಾವುದೇ ಲಾಭ ಇಲ್ಲ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಆತ್ಮಿಕ ಮೋಜು. ನಿಮ್ಮನ್ನು ನೀವು ನೋಡಿ, ನೀವೆಂಥವ್ರು ಅಂತ ನೋಡಿ, ನಿಮ್ಮ ಟೈಟಲ್ಸ್ ನೋಡಿ, ಬಾಬಾ ಏನು ಕೊಟ್ಟಿದ್ದಾರೆ ಈ ರೀತಿ ಇರಿ. ಅದಕ್ಕೆ ಪ್ರಪಂಚದವ್ರು ಏನು ಹೇಳಿದ್ರು ಕೂಡ ನಾವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ನಮಗಿಲ್ಲ. ಯಾಕೆಂದರೆ ಇಲ್ಲಿ ನಾವು ಯಾಕೆ ಬಂದಿದ್ದೀವಿ? ತಂದೆಗೋಸ್ಕರ ಬಂದಿದ್ದೀವಿ, ನಮಗೋಸ್ಕರ ನಾವು ಬಂದಿದ್ದೀವಿ ಅಷ್ಟೇ. ನಮ್ಮನ್ನು ನಾವು ನೋಡಬೇಕು, ನಮ್ಮ ತಂದೆಯನ್ನು ನೋಡಬೇಕು. ಆ ಮಹಿಮೆಯಲ್ಲಿದ್ದರೆ ನಾವು ಖುಷಿಯಾಗಿರ್ತೀವಿ. ಯಾರೇನು ಹೇಳ್ಕೊಂಡ್ರು ಅವ್ರು ಕೆಟ್ಟೋಗ್ತಾರೆ, ನಾವು ಕೆಟ್ಟೋಗ್ತೀವ? ಅದಕ್ಕೋಸ್ಕರ ಸದಾ ಈ ರೀತಿ ಆತ್ಮಿಕ ಮೋಜಿನಲ್ಲಿದ್ದರೆ ಬ್ರಾಹ್ಮಣ ಜೀವನದಲ್ಲಿ ಆ ಖುಷಿ ಅನುಭವ ನಾವು ಮಾಡಲಿಕ್ಕೆ ಸಾಧ್ಯ. ಅಚ್ಚಾ ಓಂ ಶಾಂತಿ.